ನೋಡಿ, ಈ ಮನೋಧರ್ಮ ಅನ್ನೋದಿದೆಯಲ್ಲ, ನನಗೆ ತುಂಬ ಇಷ್ಟ ಈ ಪದ. ಯಾಕೆಂದರೆ ಮನೋಧರ್ಮ ಅನ್ನೋದು ಸಂಗೀತದಲ್ಲಿ ತುಂಬ ಬಳಸ್ತಾರೆ, ಶಾಸ್ತ್ರೀಯ ಸಂಗೀತದಲ್ಲಿ. ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇಲ್ಲಿ ನೋಡಿ, ಈ ಕೃತಿಯಲ್ಲಿ ಹೀಗೆ ಹಾಡ್ತೀವಿ, ಇಲ್ಲಿ ಮನೋಧರ್ಮ ಅಂದರೆ ಒಂದು ಸೆಕ್ಷನ್, ಮನೋಧರ್ಮ ಸೆಕ್ಷನ್ ಅಂತಾನೆ ಇರುತ್ತೆ. ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ ನೀವು ಅಲ್ಲಿ ಸ್ವರಗಳನ್ನು ಹಾಕ್ಬೋದು, ಇದನ್ನು ಡೆವಲಪ್ ಮಾಡ್ಬೋದು. ಇಫ್ ಯು ಲುಕ್ ಎಟ್ ದ ಲಾರ್ಜರ್ ಪಿಕ್ಚರ್, ಮನೋಧರ್ಮ ಅಂದರೆ ಏನು ಅಂದರೆ, ಇವಾಗ ನಾವು ಸುಗಮ ಸಂಗೀತದ ಹಾಡಬೇಕಾದ್ರೆ, ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಇದರಲ್ಲೆಲ್ಲ ಮನೋಧರ್ಮ ಅಂದರೆ ಏನು ಅನ್ನೋದು ಒಂಥರ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಫಾರ್ ಅ ಆರ್ಟಿಸ್ಟ್. ಕಲಾವಿದರಿಗೆ ಬಹಳ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು. ಒಬ್ಬ ಸಂಯೋಜಕ ಒಂದು ಸಂಯೋಜನೆಯನ್ನು ಗಾಯಕ ಅಥವಾ ಗಾಯಕಿಗೆ ಕೊಡ್ತಾರೆ. ಇವಾಗ ಸಿ ಅಶ್ವಥ್ ಅವ್ರು ನನಗೆ ಒಂದು ಸಂಯೋಜನೆಯನ್ನು ಹಾಡು ಅಂತ ಹೇಳ್ತಾರೆ. ಅವರು ಸಂಯೋಜಿಸಿದ್ದಾರೆ, ನಾನು ಹಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಮನೋಧರ್ಮ ಏನಿದೆ? ವಾಟ್ ಈಸ್ ದೇರ್? ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್? ನನ್ನ ದನಿ ಅಷ್ಟೇನಾ? ಅವರು ಸಂಯೋಜಿಸಿರುವ ಆ ಭಾವದ ಪ್ರಕಾರ ಹಾಡುವುದು ಅಷ್ಟೇನಾ ನನ್ನ ಇದು, ಅಥವಾ ಇನ್ನೇನಾದರೂ ಇದೆಯಾ? ಅದು ನನ್ನ ಪ್ರಕಾರ ಮನೋಧರ್ಮದ ಒಂದು ಚೌಕಟ್ಟಿನಲ್ಲೇ ಬರುತ್ತೆ ಈ ಪ್ರಶ್ನೆ. ನನಗೆ ಫಾರ್ ಎಕ್ಸಾಂಪಲ್, ನಾನು ಈ ಪಿ ಕಾಳಿಂಗರಾಯರ್ದು ಅಳುವ ಕಡಲೋಳು ಹೇಳಿದ್ನಲ್ಲ, ಅದು ಅವ್ರ ತುಂಬ ಅದ್ಭುತವಾದ ಸಂಯೋಜನೆ. ಇವಾಗ ಅದನ್ನು ಹಾಡಬೇಕಾದ್ರೆ ನಾನು ಯಾವ ಅರ್ಥವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಹಾಡ್ತೀನಿ, ಅವತ್ತಿನ ದಿನ ಯಾವ ಅರ್ಥವನ್ನು ನಾನು ಪ್ರೊಜೆಕ್ಟ್ ಮಾಡ್ತೀನಿ, ಅದು ಆಡಿಯನ್ಸ್ಗೆ ತಲುಪತ್ತೆ. ಅದು ನನ್ನ ಮನೋಧರ್ಮ. ಅಥವಾ ಅಮ್ಮ ನಿನ್ನ ಎದೆಯಾಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನು, ಈ ಕವಿತೆ, ಇದು ನಾನು ಏನನ್ನ ಮನಸ್ಸಲ್ಲಿ ಇಟ್ಕೊಂಡು ಹಾಡ್ತೀನಿ ಇವತ್ತು? ನಾನೊಂದು ಪುಟ್ಟು ಹಕ್ಕಿ ತಾಯಿಗೆ ಹಾಡ್ತಾ ಇರೋ ಹಾಡು ಅಂತ ಹೇಳ, ಅಥವಾ ನಾನು ನನ್ನ ತಾಯಿಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹೇಳ, ಅಥವಾ ನಾನು ಒಂದು ಈ ಟ್ರೆಡಿಷನ್ ಮಾಡರ್ನಿಟಿ ಇದರ ಒಂದು ನಡುವಿನ ಒಂದು ಸಂಘರ್ಷ ಇದೆಯಲ್ಲ, ಪ್ರತಿಯೊಂದು ಕಲಾವಿದರಿಗೂ ಅಥವಾ ಒಬ್ಬ ಮನುಷ್ಯನಿಗೂ ನಾನು ಎಷ್ಟು ಮಾಡರ್ನು ಎಷ್ಟು ಟ್ರೆಡಿಷ್ನಲ್ ಅನ್ನೋ ಒಂದು ಈ ನಡುವಿನ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾ ಈ ಹಾಡನ್ನು ಹಾಡಲ್ಲ ಇವತ್ತು. ಅದನ್ನು ನಾನು ಪ್ರೊಜೆಕ್ಟ್ ಮಾಡಿದಾಗ, ಆ ನನ್ನ ಇಮೋಷನನ್ನು ಪ್ರೊಜೆಕ್ಟ್ ಮಾಡಿದಾಗ ಆ ಅರ್ಥ ಆಡಿಯನ್ಸಿಗೆ ನಾನು ತಲುಪಿಸ್ತೀನಿ. ಅದು ಕವಿ, ಸಂಯೋಜಕ, ಅದಾದಮೇಲೆ ಬರುವಂಥ ಒಂದು ಮನೋಧರ್ಮದ ಎಕ್ಸಸೈಸ್ ಗಾಯಕ ಅಥವಾ ಗಾಯಕಿ ಮಾಡೋದು. ಇದು ಒಂದಾದರೆ, ನಾನು ಆ್ಯಸ್ ಎನ್ ಆ್ಯಕ್ಟರ್ ಮನೋಧರ್ಮವನ್ನು ಹೇಗೆ ಬಳಸ್ತೀನಿ? ಶಾಸ್ತ್ರೀಯ ಸಂಗೀತ ಅಥವಾ ಶಾಸ್ತ್ರೀಯ ನೃತ್ಯದಲ್ಲಿ ಮನೋಧರ್ಮದ ಡೆಫಿನಿಷನ್ ತುಂಬ ಕ್ಲಿಯರ್ ಆಗಿದೆ. ಸಮಥಿಂಗ್ ದಟ್ ಈಸ್ ಕಂಪೋಸ್ಡ್ ವೆನ್ ಯು ಸಿಂಗ್ ಇಟ್, ದಟ್ ಈಸ್ ನಾಟ್ ಮನೋಧರ್ಮ. ಇಲ್ಲಿ ಕಂಪೋಸ್ಡ್ ಆಗಿರೋದನ್ನು ಅದ್ರ ಮಧ್ಯದಲ್ಲಿ ಸ್ಪೆಸಿಫಿಕ್ ಜಾಗ ಬಿಟ್ಟಿರ್ತಾರೆ. ಇಲ್ಲಿ ನಿಮ್ಮ ಮನೋಧರ್ಮ ಬಳಸ್ಕೊಂಡು ನೀವು ಎಲಾಬೊರೇಟ್ ಮಾಡಿ ರಾಗನ ಅಂತ. ರಾಗವನ್ನು ನೀವು ಯಾವ ರೀತಿ ಹಾಡಿ ಮತ್ತು ಕೃತಿಯನ್ನು ಹಾಡ್ತೀರಾ ಅಥವಾ ಬಂದಿಷನ್ನು ಹಾಡ್ತೀರಾ, ಅದು ನಿಮ್ಮ ಮನೋಧರ್ಮ. ಬಟ್ ಆ್ಯಸ್ ಎನ್ ಆ್ಯಕ್ಟರ್, ಒಂದು ಸ್ಕ್ರಿಪ್ಟ್ ಇದ್ದಾಗ ನಾನು ಈ ಸ್ಕ್ರಿಪ್ಟನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀನಿ, ಅದು ನನ್ನ ಮನೋಧರ್ಮ. ಆ್ಯಸ್ ಎನ್ ಆ್ಯಕ್ಟರ್ ನಾನು ಇಫ್ ಫಾರ್ ಎಕ್ಸಾಂಪಲ್ ನಾನು ದುಷ್ಯಂತನ ಪಾತ್ರ ಮಾಡಬೇಕಾದ್ರೆ ಅಥವಾ ಶಕುಂತಲೆಯ ಪಾತ್ರ ಮಾಡಬೇಕಾದ್ರೆ, ಸೊ ಲೆಟ್ಸ್ ಸೇ ಶಕುಂತಲೆಯ ಪಾತ್ರ ಮಾಡಬೇಕಾದ್ರೆ ನಾನು ದುಷ್ಯಂತನಿಗೆ ನೀವು ನನ್ನ ಮರ್ತು ಹೋಗಿದ್ದೀರಾ ಅಂತ ನಾನು ಮತ್ತೆ ಹೋಗಿ ಕೇಳ್ತೀನಿ, ಹೌದಾ? ಆ ಮರ್ತು ಹೋಗಿದ್ದೀರಾ ಅಂತ ನಾನು ಕೇಳಬೇಕಾದ್ರೆ ನೀವು ನನ್ನನ್ನು ಮರ್ತು ಹೋಗಿದ್ದೀರಾ ಅನ್ನೋ ಸಾಲಿದೆ. ಆದರೆ ನಾನು ಅದನ್ನು ಅಕ್ಯೂಸೇಟ್ರಿಯಾಗಿ ಹೇಳ್ತೀನ, ಅಥವಾ ದುಃಖದಿಂದ ಹೇಳ್ತೀನ, ಅಥವಾ ಹೇಗೆ ನೀವು ನನ್ನನ್ನು ಮರೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ಹೇಳ್ತೀನ. ಆ ಟೈಮಿಗೆ ನಾನು ಎಳೆಯ ವಯಸ್ಸಿನ 14 ವರ್ಷದ ಹುಡುಗಿ ಆಗಿರೋದಿಲ್ಲ, ದೊಡ್ಡೋಳಾಗಿರ್ತೀನಿ. ಯಾವ ರೀತಿ ಬೆಳೆದಿರ್ತೀನಿ ನಾನು ವಿತೌಟ್ ದುಷ್ಯಂತ? ನನ್ನ ಬೆಳವಣಿಗೆ ಏನಾಗಿರುತ್ತೆ? ಲಾಸ್ಟ್ ನನ್ನನ್ನು ದುಷ್ಯಂತ ಬಿಟ್ಟು ಹೋದ ಮೇಲೆ ನಾನು ಬೆಳೆದಿದ್ದೀನಿ ಅಲ್ವಾ, ಒಂದಷ್ಟು ಕಾಲ ಕಳೆದಿದ್ದೀನಿ. ಅಷ್ಟೊತ್ತಿಗೆ ನಾನು ಯಾವ ವ್ಯಕ್ತಿಯಾಗಿದ್ದೀನಿ, ನಾನು ಏನು ಕೇಳ್ತೀನಿ, ಆ ಒಂದು ಏನಂತಾರೆ ಸಬ್ಟೆಕ್ಸ್ಟ್ ಏನು, ನಾನು ಯಾವ ಸಬ್ಟೆಕ್ಸ್ಟನ್ನು ನಾನು ದುಷ್ಯಂತನಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ.
ಸೊ ಇದೆಲ್ಲ ನನ್ನ ಮನೋಧರ್ಮ ಆ್ಯಸ್ ಎನ್ ಆ್ಯಕ್ಟರ್. ಸೊ ಮನೋಧರ್ಮ ಅನ್ನೋದಿದೆಯಲ್ಲ, ಪ್ರತಿಯೊಂದು ಜಾನರ್, ಪ್ರತಿಯೊಂದು ಫೀಲ್ಡ್, ಪ್ರತಿಯೊಂದು ಪಾತ್ರದಲ್ಲೂ ಅದನ್ನು ನಾನು ನನ್ನ ಪ್ರಕಾರ ಈ ಮೊಮೆಂಟಲ್ಲಿ ನಾನು ಇದನ್ನು ಮಾಡಬೇಕು ಅಂತ ಅನ್ಸತ್ತಲ್ಲ, ಅದು ಮನೋಧರ್ಮ. ಆ್ಯಸ್ ಎನ್ ಆ್ಯಕ್ಟರ್ ಯು ಎಕ್ಸಸೈಸ್ ಇಟ್, ಆ್ಯಸ್ ಅ ಸಿಂಗರ್ ಯು ಎಕ್ಸಸೈಸ್ ಇಟ್, ಆ್ಯಸ್ ಅ ಕಂಪೋಸರ್ ಯು ಎಕ್ಸಸೈಸ್ ಇಟ್.